ನಮ್ಮ ನ್ಯೂಸ್ಗೆ ಸ್ವಾಗತ. ಗಿಡಗಳನ್ನು ನೆಡುವುದರ ಮೂಲಕ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಯುವಕರು ಸ್ವಾಮಿ ವಿವೇಕಾನಂದರವರ ಜನ್ಮದಿನದ ಪ್ರಯುಕ್ತ ಯುವಕರ ದಿನಾಚರಣೆಯನ್ನು ಗಿಡಗಳ ನೆಡುವುದರ ಮೂಲಕ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಮಂಜುನಾಥ್ ಮಾತನಾಡಿ, ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ, ನಮ್ಮ ಇತಿಹಾಸ ಚರಿತ್ರೆಗಳು ನಾವು ಓದಬೇಕು ಹಾಗೂ ಶಿಕ್ಷಣದ ಜೊತೆ ಸಂಸ್ಕಾರವಿರಲಿ ಎಂದು ಹೇಳಿದರು. ಶಿಕ್ಷಣ ಜೊತೆ ಸಂಸ್ಕಾರ ಎಂದು ಹೇಳಿದ ವಿವೇಕಾನಂದರು, ಸಮಾಜ ನಮಗೆ ಏನು ನೀಡಿದೆ ಎನ್ನುವ ಬದಲು ಸಮಾಜಕ್ಕೆ ನಾವೇನು ಕೊಡುಗೆ ನೀಡಬಹುದು ಎಂದು ಯೋಚಿಸಬೇಕು, ಯುವ ಸಮೂಹ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಇನ್ನು ಅಶೋಕ್ ಮಾತನಾಡಿ, ಯುವಕರೆಂದರೆ ವಿವೇಕಾನಂದರಿಗೆ ಪಂಚಪ್ರಾಣ, ಯುವಶಕ್ತಿಯ ನಿರ್ಮಿತವಾದಿತ ಸಂಕೇತವಾಗಿ ಬೆಳೆದವರು ಸ್ವಾಮಿ ವಿವೇಕಾನಂದರು. ಯುವಕರಲ್ಲಿ ಉರುಪು ಹುಮ್ಮಸ್ಸು ತುಂಬಿ ಅವರ ಸರ್ವೋನ್ನತಿಗೆ ಹೊಸ ಭಾಷ್ಯವನ್ನು ಬರೆದವರು. ಯುವಕರನ್ನು ಉದ್ದೇಶಿಸಿ ಅವರು ಹೇಳಿರಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬ ಸಂದೇಶವನ್ನು ಹೇಳಿದ್ದು. ಭಾರತೀಯರು ನಾವೆಲ್ಲ ಈ ಘೋಷವಾಕ್ಯವನ್ನು ಶಾಲಾ ಕಾಲೇಜುಗಳಲ್ಲಿ ಓದಿ ಕಲಿತು ನಮ್ಮ ಸ್ಮೃತಿಪಟಲದ ಮೇಲೆ ಮೂಡಿಸಿಕೊಂಡು ನಿರಂತರ ನೆನೆದು ಇದರ ಜೊತೆಗೆ ಹಂಚಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕರಾದ ಮಂಜುನಾಥ್, ಪ್ರಕಾಶ್, ಹರೀಶ್, ಶಿವ, ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯುವಕರಿಂದ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯನ್ನು ರಾಷ್ಟ್ರೀಯ ಯುವಕರ ದಿನಾಚರಣೆಗೆ ಆಚರಿಸುತ್ತಿದ್ದೇವೆ. ಇದರ ಸಲುವಾಗಿ ಗ್ರಾಮದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದನ್ನು ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಬೇಕಾದರೆ ಸಮಯದ ಅಭಾವ ಇರುವುದರಿಂದ 4 ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸ್ವಾಮಿ ವಿವೇಕಾನಂದರು ಅಂದರೆ ಯಾವುದೇ ವ್ಯಕ್ತಿ ಆಗಲಿ, ಯುವಕರಾಗಲಿ, ಪ್ರತಿಯೊಬ್ಬರೂ ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಾಗ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಏಕೈಕ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಇದ್ದಾರೆಂದರೆ ಅವರು ಸ್ವಾಮಿ ವಿವೇಕಾನಂದರು ಅಂತ ನಾನು ಘಂಟಾಘೋಷವಾಗಿ ಹೇಳಲು ಇಚ್ಛೆಪಡುತ್ತೇನೆ. ಯಾಕಂದರೆ ಅವರು ಹೇಳಿರುವ ಪದಗಳನ್ನು ನೆನೆಸಿಕೊಂಡರೆ ಎಂಥ ಕುಸಿದು ಬಿದ್ದವರು ಕೂಡ ಎದ್ದೇಳುವಂಥ ಶಕ್ತಿಯನ್ನು ಕೊಡುತ್ತಾರೆ ಅವರು. ಉದಾಹರಣೆಗೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಅಂದರೆ ಸಾಧನೆ, ಕೆಲವರು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನಿಸ್ವಾರ್ಥರಾಗಿರುತ್ತಾರೆ. ಆಗ ಅವರು ಕೆಲವೊಂದು ಅವರ ವಾಕ್ಯಗಳನ್ನು, ಅವರು ನಡೆದಿರುವಂಥ ದಾರಿಯನ್ನು ನೆನೆಸಿಕೊಂಡರೆ ಪ್ರತಿಯೊಬ್ಬರೂ ಉತ್ತೇಜ ಪಡೆದು ಹುಮ್ಮಸ್ಸಾಗಿ ಉತ್ಸಾಹದಿಂದ ಹೇಳುತ್ತಾರೆ ಎಂದು ಈ 4 ಮಾತುಗಳನ್ನು ಹೇಳಿ ಇಚ್ಛೆಪಡುತ್ತೇನೆ.